ಶಾಸಕ ಸ್ಥಾನ ಉಳಿಸಿದ್ದೇ ಎಚ್.ಡಿ. ದೇವೇಗೌಡರು ಎಂದು ಹೇಳಿಕೆ ಕೊಟ್ಟಿದ್ದಂತ ಎಚ್.ಡಿ. ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಮಳವಳ್ಳಿ ಶಾಸಕ ಪಿ.ಎಂ. ನರೇಂದ್ರ ಸ್ವಾಮಿ. ಮಂಡ್ಯದಲ್ಲಿ ಎಚ್.ಡಿ.ಕೆ ವಿರುದ್ಧ ಶಾಸಕ ಪಿ.ಎಂ. ನರೇಂದ್ರ ಸ್ವಾಮಿ ಕಿಡಿಕಾರಿದ್ದಾರೆ. ಅದರ ಸತ್ಯ ಬಾಯ್ಬಿಟ್ರೆ ಮಹಾನ್ ನಾಯಕನಿಗೆ ಚ್ಯುತಿ ಬರುತ್ತೆ. ನಮ್ಮ ಇಷ್ಟು ಜನರ ಬೀದಿ ರಂಪಾಟಕ್ಕೆ ಕಾರಣವೇ ಎಚ್.ಡಿ. ಕುಮಾರಸ್ವಾಮಿ ಅವರು. ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಸಾಕಷ್ಟು ನಾಟಕವನ್ನ ಆಡ್ತಾ ಇದ್ದಾರೆ. ಇವತ್ತು ನಿಮ್ಮ ಎಲ್ಲಾ ವಿರೋಧಿಗಳು ಸ್ನೇಹಿತರು ಅಂತ ವ್ಯಂಗ್ಯವಾಡಿದ್ದಾರೆ ನರೇಂದ್ರ ಸ್ವಾಮಿ. ಇನ್ನು ಸಂಸದೆ ಸುಮಲತಾ ಅಂಬರೀಶ್ ಅವರು ಸ್ವತಂತ್ರರು, ಅವರು ಭವಿಷ್ಯಕ್ಕೋಸ್ಕರ ಹೋಗಿದ್ದಾರೆ ಅನ್ನೋ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಮಳವಳ್ಳಿಲಿ ಮಾತಾಡಿದ್ರಲ್ಲ, ಶಾಸಕ ಸ್ಥಾನ ಕಳ್ಕೊಂಡು ಅಳ್ತಾ ಕೂತಿದ್ದವ್ರನ್ನ ಉಳಿಸಿದ್ದು ದೇವೇಗೌಡರು ಅನ್ನೋದನ್ನ ಮರಿಬೇಡ ಅಂದ್ರಲ್ಲ, ಅದ್ರ ಹಿಂದಿನ ಕೈ ಸತ್ಯನ ನಾನು ಬಾಯ್ಬಿಟ್ರೆ ಮಹಾನ್ ನಾಯಕನಿಗೆ ಚ್ಯುತಿ ಬರ್ತದೆ ಅಂತ ನಾನು ಮುಚ್ಚಿಟ್ಟು ಅದನ್ನು ಮಾತಾಡ್ತಾ ಇದ್ದೀನಿ. ಎಚ್ಚರಿಕೆ ಇರಲಿ ನಿಮಗೆ. ನಮ್ಮಿಷ್ಟು ಜನರ ಬೀದಿ ರಂಪಾಟಕ್ಕೆ ಕಾರಣರಾದವರೇ ನೀವು, ಕುಮಾರಸ್ವಾಮಿ ಅವರು. ಯಾಕೆ ಈ ಥರ ನಾಟಕ ಆಡ್ತೀರಾ? ಇವತ್ತು ನಿಮಗೆ ಎಲ್ಲ ವಿರೋಧಿಗಳು ಸ್ನೇಹಿತರು. ಯಾರ್ಯಾರಿಗೆ ತೊಂದರೆ ಕೊಟ್ರಿ ಅವರೆಲ್ಲರ ಮನೆ ಬಾಗಿಲಿಗೆ ಹೋದ್ರಿ. ಸಾಯೋದಕ್ಕೂ ಮೊದಲೇ ಯಾರ್ಯಾರಿಗೆ ನೋವುಗಳು ಕೊಟ್ಟಿದ್ರಿ. ಇವತ್ತು ಅವರ ಸಮಾಧಿಗಳಿಗೆ ನಮನವನ್ನು ಅರ್ಪಿಸಿ ನಾಮಪತ್ರಿಸ್ತೀವಿ. ಅದು ನಿಮ್ಮ ತೀರ್ಮಾನ, ನಾವೇನು ಅದನ್ನು ವಿರೋಧ ಮಾಡೋದಿಲ್ಲ. ಆದರೆ ಸ್ಪಷ್ಟವಾದ ಮಾತಲ್ಲಿ ಹೇಳ್ತೀನಿ, ನೀವು ಚುನಾವಣೆಯನ್ನು ನಿಮ್ಮಂತೆ ಮಾಡಿ, ನಮ್ಮದೇನೂ ಇಲ್ಲ. ನಿಮ್ಮ ವಿಚಾರಗಳೇನಿದ್ದಾವೋ ಅದನ್ನು ಜನರ ಮುಂದೆ ಇಟ್ಟು ಮಂಡ್ಯದ ವಿಚಾರ ಮಾತಾಡ್ತೀರಾ, ರೈತರ ವಿಚಾರ ಮಾತಾಡ್ತೀರಾ, ನೀರಾವರಿ ವಿಚಾರ ಮಾತಾಡ್ತೀರಾ, ಯುವಕರ ವಿಚಾರ ಮಾತಾಡ್ತೀರಾ, ಅದು ನಿಮ್ಮ ವಿವೇಚನೆಗೆ ಬಿಡ್ತೀವಿ. ಅವರು ಸ್ವತಂತ್ರರು, ಅವ್ರಿಗೆ ಎಲ್ಲಿ ಅವರ ಭವಿಷ್ಯತನ್ನ ಕಾಣಲಿಕ್ಕೆ ಸಾಧ್ಯ ಅವಕಾಶಗಳಿದೆಯೋ ಆ ತೀರ್ಮಾನ ಅವ್ರು ತಗೊಂಡಿದ್ದಾರೆ. ನಾವು ಯಾರನ್ನೂ ಕೂಡ ಬಲವಂತಿಂದ ಹುಟ್ಟಿಸಿದ ಮಕ್ಕಳನ್ನೇ ನಾವು ಪ್ರಶ್ನೆ ಮಾಡೋಕ್ಕಾಗದಿರಂತ ನಮ್ಮ ಸಂವಿಧಾನ ಅಷ್ಟು ಬಲಿಷ್ಠವಾಗಿದೆ. ಯಾರ ಮೇಲೆ ಯಾರೂ ಒತ್ತಡನೂ ಇರೋಂಗಿಲ್ಲ, ಯಾರನ್ನೂ ಬಲವಂತಿಂದ ಏನನ್ನೂ ಬಯಸಂಗಿಲ್ಲ. ನನ್ನ ಅನಿಸಿಕೆಯನ್ನು ನಾನು ಹೇಳಿದ್ದೆ, ಅದು ಅವ್ರ ತೀರ್ಮಾನ ಅವ್ರು ಮಾಡಿದ್ದಾರೆ. ನನ್ನ ಅನಿಸಿಕೆ ಮಳವಳ್ಳಿಯ ಅನಿಸಿಕೆ, ಅವ್ರ ತೀರ್ಮಾನ ಅವ್ರಿಗೆ ಬಿಟ್ಟದ್ದು. ಅವ್ರ ತೀರ್ಮಾನಕ್ಕೆ ನನ್ನದೇನು ವಿರೋಧನೂ ಇಲ್ಲ, ಅದಕ್ಕೆ ಪೂರಕವಾಗೂ ನಾನಿಲ್ಲ. ಜನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಲ್ಲ, ಜನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂದರೆ ನಾನೇ ಬಹಿರಂಗವಾಗಿ ಒಂದೇ ಹೇಳ್ತೀನಿ, ನಾನು ಅವ್ರ ಪರ ಅನ್ನೋದಕ್ಕಿಂತ ಮುಖ್ಯವಾಗಿ ಯಾರನ್ನ ವಿರೋಧ ಮಾಡಬೇಕಿತ್ತು ಅದನ್ನು ಮಾತ್ರ ದೃಷ್ಟಿಲಿಟ್ಕೊಂಡು ಅವತ್ತು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಆದೇಶವನ್ನು ಧಿಕ್ಕರಿಸೇ ನಾನು ಚುನಾವಣೆ ಮಾಡಿದ್ದೆ. ಇಲ್ಲ, ಆ ಥರ ಏನಿಲ್ಲ. ಅದು ಚುನಾವಣೆ ಮುಗಿಲಿ ಅಂತ ಮಾತಾಡ್ತೀನಿ. ಈ ಸಂದರ್ಭದಲ್ಲಿ ಇವೆಲ್ಲ ಗೊಂದಲದ ಮಾತುಗಳಾಗ್ತವೆ. ಚುನಾವಣೆ ಮುಗಿದ್ಮೇಲೆ ನಾನು ಮಾತಾಡ್ತೀನಿ. ಈಗ ನಾನೇನು ಹಾಗೆ ಅಂದ್ಕೊಂಡಿಲ್ಲ ಅವ್ರು ನನ್ನ ವಿರೋಧ ಮಾಡ್ತವ್ರೆ ಅಥವಾ ಹಿಂದೆ ನನ್ನ ಪರವಾಗೇ ಇದ್ದರು, ಎರಡೂ ಹೇಳಲಿಲ್ಲ. ಯಾಕಂದ್ರೆ ನನ್ನ ಚುನಾವಣೆಯಲ್ಲಿ ನನ್ನ ವಿರುದ್ಧವಾಗೇ ಬಂದಿದ್ದರು. BJP ಪರವಾಗಿ ಅವ್ರು ಚುನಾವಣೆ ಮಾಡಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.